ಬಂಧುಗಳೇ, ಒಂದು ಮಾತಿದೆ, ಕಾಲಾಯ ತಸ್ಮೈ ನಮಃ ಅಂತ. ಅಂಬಿಕದ ಪಲ್ಲಿಗದ ನೂರಕ್ಕೂ ಸತ್ಯಾಗ್ತದೆ. ವಿಷಯ ಏನಂತಂದ್ರೆ, ಕಳೆದ 2013ನೇ ಇಸ್ವಿಯಿಂದ ಒಂದು ನಮ್ಮ ಅಂಬಿಕಕ್ಕೆ ತೆರಳುವಂತಹ ಒಂದು ಮಾರ್ಗದ ಸಮಸ್ಯೆ ಇತ್ತು. ಹಲವಾರು ಬಗೆಯ ಅನೇಕ ಘಟಾನುಘಟಿಗಳಿಂದ ನಾವು ಅದರ ಬಗ್ಗೆ ಮಾತಾಡಿಬಿಟ್ಟು ಹಲವಾರು ಥರ ತಿಳಿ ಹೇಳಿ ಇದನ್ನು ದಯವಿಟ್ಟು ರಾಜಕಾರಣಿಗಳು, ಎಸ್ಪೆಷಲಿ ಹೇಳಿಕೆಳಿ ರಾಜಕಾರಣಿಗಳು ಅವತ್ತು ನಾವು ವಿನಂತಿಸಿಕೊಂಡಿದ್ದೇವೆ, ದಯವಿಟ್ಟು ಇದನ್ನು ಸುಧಾರಿಸಬೇಕು. ಸುಮಾರು 1,500 ಜನ ಪೋಷಕ ಬಂಧುಗಳು ತೆರಳುವಂತಹ, ಮತ್ತೆ ಅಲ್ಲಿ ಬಗೆಯಲ್ಲಿದ್ದಂತಹ ರಾಗಿಕುಮಾರಿ ಶಾಲೆಗೆ ತೆರಳುವಂತಹ ಪೋಷಕರು ವಿದ್ಯಾರ್ಥಿಗಳಿಗೆ ತುಂಬಾ ಅನಾನುಕೂಲ ಆಗ್ತಾ ಇತ್ತು. ಟೋಟಲಿ ಟ್ರಾಫಿಕ್ ಜಾಮ್ ಆಗ್ತಿತ್ತು. ಕಳೆದ 11 ವರ್ಷದಿಂದ ಬೇರೆ ಬೇರೆ ಸ್ತರದ ಶಾಸಕರುಗಳಿಗೆ, ಜನಪ್ರತಿನಿಧಿಗಳಿಗೆ ನಾವು ವಿನಂತಿಸಿಕೊಂಡಿದ್ದೇವೆ, ದಯವಿಟ್ಟು ಇದನ್ನು ಸರಿಪಡಿಸಿ ಲೋಕಕ್ಕೆ ಸರಿಯಾದಂತಹ ಕೆಲಸವನ್ನು ಮಾಡಿ, ಸೇವೆ ನಿಮ್ಮಿಂದ ಆಗಲಿ ಅಂತ. ಆದರೆ ಯಾರಿಂದೂ ಆಗಲಿಲ್ಲ. ಅದಕ್ಕೆ ಕಾಲ ಕೊಡಲಂತೂ ಇವತ್ತು ನಮ್ಮ ಸನ್ಮಾನ್ಯ ನೆಚ್ಚಿನ ಶಾಸಕರಾದಂತಹ ಒಳ್ಳೆಯ ನೇತಾರರಾದಂತಹ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಅಂಬಿಕದ ವರೆಗೆ ಒಂದು ಭಾಗ್ಯವನ್ನು ತೆರೆಸಿದ್ದಾರೆ ಅಂತ ನಾನು ತುಂಬ ಹೃದಯಾಂತರದಿಂದ ನನ್ನ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ಅಶೋಕ್ ಕುಮಾರ್ ರೈ ಅವರು ಬಂದುಬಿಟ್ಟು ಸುಮಾರು ಅರ್ಧ ಗಂಟೆಗಳಲ್ಲಿ ಇಬ್ಬರು ಪರಸ್ಪರ ಎರಡು ಗುಂಪನ್ನು ನನ್ನ ಹತ್ರ ಮಾತಾಡಿದ್ರು. ನನ್ನ ಹತ್ರ ಹೆಚ್ಚಿಗೆ ಮಾತಾಡಲಿಲ್ಲ, ಯಾಕಂದ್ರೆ ನನ್ನ ಹತ್ರ ಯಾವುದೇ ರೀತಿಯಾದಂತಹ ಕಾಂಪ್ಲಿಕೇಶನ್ ನನ್ನ ಹತ್ರ ಇಲ್ಲ. ನಾನು ನೇರ ನುಡಿಯುವ ಒಂದೊಂದು ಸರಳವಾದಂತಹ ಸೂಚನೆ ನಾನು ಕೊಟ್ಟಿದ್ದೆ. ಅವರು ನಮ್ಮ ವಿರೋಧಿ ಗುಂಪುಗಳಂತ ನಾವು ಹೇಳ್ತೇವೆ, ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಇವತ್ತು ಸಮಾಜದಲ್ಲಿ ಅನೇಕರಿದ್ದಾರೆ. ಇವತ್ತು ಒಂದು ಸಣ್ಣ ಚಂದದ ಬಿಲ್ಡಿಂಗ್, ಗ್ಲಾಸ್ ಬಿಲ್ಡಿಂಗ್ ನೋಡಿದ್ರೆ ಒಂದು ಕಲ್ಲು ಹೊಡೆಯುವಂತ ರೀತಿಯಲ್ಲಿ ಕೆಲವರು ಸ್ವಾಯಲಿಸ್ಟ್ ಸಮಾಜಗಳಿದ್ದಾರೆ. ಈಗಿಲ್ಲ ಅಂಬಿಕದ ಪಾಲಿಗೆ ಸತ್ಯ ಅಂತ. ಅಂಬಿಕದ ಏಳಿಗೆಯನ್ನು ಸಹಿಸದೆ ಅನೇಕ ವಿಘ್ನ ಸಂತೋಷಿಗಳು ಇದಕ್ಕೆ ಉಪದ್ರ ಕೊಡ್ತಾ ಇದ್ದಾರೆ ಅಂಬಿಕದಕ್ಕೆ. ಆದರೆ ನಮ್ಮ ಅಶೋಕ್ ಕುಮಾರ್ ಅವರು ಆ ವಿಘ್ನವನ್ನೆಲ್ಲವನ್ನ ತೊಡಗಿಸಿಬಿಟ್ಟು ಅಂಬಿಕಕ್ಕೆ ನಿರಾಳವಾಗಿ 1,500 ಜನ ಪೋಷಕ ಬಂಧುಗಳಿಗೆ ತೆರಳುವಂತಹ ಒಂದು ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಿಜವಾಗಿ ಅಂಬಿಕದ ವತಿಯಿಂದ, ಅಂಬಿಕಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಚಾಲಕನಾಗಿ ನಾನು ಹೃದಯಾಂತರಾದ ಅವರಿಗೆ ಅಭಿವಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈ ಮೂಲಕ ತುಂಬಾ ಖುಷಿಯಾಗಿದೆ. ಅಶೋಕ್ ರೈ ಅವರೇ, ನಿಮಗೆ ಆ ಶ್ರೀ ಮಹಾಲಿಂಗೇಶ್ವರ ದೇವರು ಆರೋಗ್ಯ ಮತ್ತು ಜನಪ್ರಿಯತೆ, ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಎತ್ತರೆತ್ತರಿಗೆ ಗೌರವವನ್ನು ನಿಮಗೆ ಸಿಗಲಿ, ಇನ್ನು ಎತ್ತರೆತ್ತರಿಗೆ ಏರಲಿ ಅಂತೇಳಿ ನಮ್ಮ ಶುಭಾಂಶಗಳನ್ನು